ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶ್ರೀಮನ್ಮಹಾಭಾರತದ ಅನುಶಾಸನ ಪರ್ವದ ನಂತರ ಬರುವಂತಹ ಆಶ್ವಮೇಧಿಕ ಪರ್ವದಲ್ಲಿ ವೈಷ್ಣವ ಧರ್ಮ ಪರ್ವ ಎಂಬ ಒಂದು ಭಾಗ, ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ತತ್ವೋಪದೇಶವನ್ನು ಧರ್ಮೋಪದೇಶವನ್ನು ಮಾಡಿದಂತಹ ಒಂದು ಪ್ರಸಂಗ. ವಸಿಷ್ಠಾದಿ ಮಹರ್ಷಿಗಳೆಲ್ಲರೂ ಅಲ್ಲಿ ಉಪಸ್ಥಿತರಿದ್ದಾರೆ. ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಧರ್ಮದ ವಿವರವನ್ನು ತಿಳಿಸುವ ಮೊದಲು ಧರ್ಮದ ಮಹಿಮೆಯನ್ನು ಪರಮಾತ್ಮ ಹೇಳಿದ. ನೀವೆಲ್ಲ ಅದನ್ನು ನಿನ್ನೆ ದಿವಸ ಕೇಳಿದ್ದೀರಿ. ಜೀವನದಲ್ಲಿ ಮನುಷ್ಯನಿಗೆ ಎಲ್ಲ ಸೌಭಾಗ್ಯಗಳನ್ನು ಕಲ್ಪಿಸಿಕೊಡುವುದು ಧರ್ಮವೇ. ತಂದೆ ತಾಯಿ ಬಂಧು ಬಳಗ ಇಷ್ಟರು ಮಿತ್ರರು ಎಲ್ಲರೂ ಧರ್ಮದಿಂದ ನಮಗೆ ಸಿಗುತ್ತಾರೆ. ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ಧರ್ಮ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹೀಗಾಗಿ ಒಂದರ್ಥದಲ್ಲಿ ಅದೇ ನಿಜವಾದ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೂಡ. ಅತಿ ಮುಖ್ಯವಾಗಿ ಈ ಧರ್ಮ ನಮ್ಮ ತಂದೆ ತಾಯಿ ಅಲ್ಲ, ಧರ್ಮನಾಮಕನಾದ ಪರಮಾತ್ಮ ನಿಜವಾದ ನಮ್ಮ ತಂದೆ ತಾಯಿ. ಯಾಕೆಂದರೆ ಈ ಧರ್ಮ ಇದು ಜಡ. ಫಲ ಕೊಡೋ ಸಾಮರ್ಥ್ಯ ಜಡವಾದ, ಜ್ಞಾನವಿಲ್ಲದ, ತಿಳುವಳಿಕೆ ಇಲ್ಲದ ಆ ಪುಣ್ಯ ಪಾಪಗಳಿಗೆ ಸಾಧ್ಯ ಇಲ್ಲ. ಚೇತನನಾದಂತಹ ಸ್ವತಂತ್ರನಾದ ಭಗವಂತ ಆ ಪುಣ್ಯ ಪಾಪಗಳನ್ನು ನೋಡಿ ಅವುಗಳಿಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ವ್ಯವಹಾರದಲ್ಲಿಯೂ ಕೂಡ ಏನಪ್ಪ ಹೇಗಿದ್ದೀಯಾ, ಸುಖವಾಗಿದ್ದೀಯಾ? ಸುಖವಾಗಿದ್ದೇನೆ. ಹೇಗೆ? ಯಾರು ನೋಡ್ಕೊಳ್ತಾರೆ? ಯಾರು ಯಾಕೆ ನೋಡ್ಕೊಳ್ಳೋದು? ಯಾರೂ ನೋಡ್ಕೊಳ್ಳೋದಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತಿದ್ದೇನೆ, ನಾನು ಉದ್ಯೋಗ ಮಾಡ್ತೇನೆ, ನಾನು ಮಾಡೋ ಕೆಲಸ ನನಗೆ ಹೊಟ್ಟೆಗೆ ಹಾಕತ್ತೆ ಅಷ್ಟೇ, ಬೇರೆ ಯಾರು ನನ್ನನ್ನು ನೋಡ್ಕೊಳ್ಳೋದಿಲ್ಲ ಅಂತ. ನಿಜ, ಒಂದರ್ಥದಲ್ಲಿ ಈ ಮಾತು. ಇನ್ನೊಬ್ಬರು ನನ್ನನ್ನು ಏನೋ ದಾನ ಧರ್ಮ ಕೊಟ್ಟು ಮನೆಯಲ್ಲಿ ಇಟ್ಕೊಂಡು ಸುಮ್ಮನೆ ಫುಕ್ಕಟೆಯಾಗಿ ಊಟಕ್ಕೆ ಹಾಕೋದಿಲ್ಲ ಅಂತ ಇಷ್ಟೇ ಅಭಿಪ್ರಾಯದಲ್ಲಿ ಇದು ಸರಿ. ಆದರೆ ನಿಜವಾಗಿ ಇವನು ಮಾಡೋ ಕೆಲಸ ಇವನಿಗೆ ಊಟಕ್ಕೆ ಹಾಕತ್ತಾ? ಇಲ್ಲ. ಹಾಗಾದರೆ ಇವನು ಮಾಡುವಂತಹ ಉದ್ಯೋಗ, ಆ ಉದ್ಯೋಗವನ್ನು ನೋಡಿ ಚೆನ್ನಾಗಿ ಮಾಡಿದ್ದಾನೆ, ನಮ್ಮ ಕೆಲಸ ಸರಿಯಾಗಿ ಮಾಡಿಕೊಟ್ಟಿದ್ದಾನೆ ಅಂತ ಸಂತೋಷಪಟ್ಟು ಹಣ ಕೊಡೋ ಒಬ್ಬ ಚೇತನ ಇದ್ದಾನಲ್ಲಿ. ಅಂತಹ ಚೇತನ ಇವನು ಮಾಡಿದಂತಹ ಉದ್ಯೋಗಕ್ಕೆ ಸಂತೋಷಪಟ್ಟು ಸರಿಯಾದ ಕೆಲಸ ಮಾಡಿದ್ದಾನೆ ಅಂತ ಒಪ್ಪಿಕೊಂಡು ಅದಕ್ಕೆ ತಕ್ಕಂತಹ ಸಂಬಳವನ್ನು ಕೊಡ್ತಾನೆ. ಅದರಿಂದ ಇವನು ಬದುಕ್ತಾನೆ. ಹಾಗಾದರೆ ವ್ಯವಹಾರದಲ್ಲಿ ಹೇಗೆ ನಾವು ಮಾಡಿದ ಉದ್ಯೋಗವೇ ನಮ್ಮನ್ನು ಕಾಪಾಡುತ್ತೆ ಅಂತ ಮಾತಾಡಿದರೂ ಅದರ ಅರ್ಥ ಉದ್ಯೋಗವನ್ನು ಮಾಡಿದ್ದರಿಂದ ಪ್ರಸನ್ನನಾದ, ಸಂತುಷ್ಟನಾದ ಉದ್ಯೋಗಪತಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಅದಕ್ಕೆ
ಸಂಬಳವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಗೆ ಅರ್ಥವೋ ಹಾಗೆ ಧರ್ಮ ಇಲ್ಲಿ ರಕ್ಷಕ ಅಂದರೆ ಆ ಧರ್ಮವನ್ನು ನೋಡಿ ಪ್ರಸನ್ನನಾದ ಭಗವಂತ ರಕ್ಷಕ ಅನ್ನುವ ಅರ್ಥವನ್ನು ನಾವು ತಿಳಿಯಬೇಕು. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಚ ಕ್ಷೀಯತೆ ಪಾಪಂ ಕಾಲೇನ ಪುರುಷಸ್ಯ ತು ಸದಾ ಸಂಜಾಯತೆ ಬುದ್ಧಿ ಧರ್ಮಂ ಕರ್ತುಂ ಯುಧಿಷ್ಠಿರ. ಬಹಳ ಮಹತ್ವದ ಮಾತು. ಧರ್ಮ ಮಾಡಬೇಕು ಅನ್ನುವ ಆಲೋಚನೆ ಮನಸ್ಸಿನಲ್ಲಿ ಬರಬೇಕು. ಧರ್ಮವನ್ನು ಮಾಡೋದಕ್ಕೆ ಅವಕಾಶ ಸಿಗಬೇಕು, ಕೂಡಿ ಬರಬೇಕು ಅಂತಾರೆ, ಒದಗಿ ಬರಬೇಕು. ಹಾಗಾಗಬೇಕಾದರೆ ಇವನು ಮಾಡಿದ ಪಾಪಗಳ ಪರಿಹಾರ ಆಗಬೇಕು, ಇಲ್ಲದೇ ಇದ್ದರೆ ಮಾಡಲಿಕ್ಕಾಗಲ್ಲ ಅಂತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ಯದಾ ಚ ಕ್ಷೀಯತೆ ಪಾಪಂ ಕಾಲೇನ ಪುರುಷಸ್ಯತು. ಇವತ್ತು ದೇವರ ಪೂಜೆಯನ್ನು ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ. ಅಪೇಕ್ಷೆ ಇದ್ದ ಮಾತ್ರಕ್ಕೆ ಪೂಜೆ ಮಾಡಲಿಕ್ಕೆ ಆಗತ್ತೆ ಅಂತಿಲ್ಲ. ಮಾಡಬೇಕು ಅಂತ ಹೊರಡ್ತಾನೆ, ಏನೋ ವಿಘ್ನ ಬರುತ್ತೆ. ಅದೇ ಹೊತ್ತಿನಲ್ಲಿ ಯಾವುದೋ ಕಾರ್ಯ ಬರುತ್ತೆ, ಯಾರೋ ಕರೀತಾರೆ, ಹೋಗಲೇಬೇಕಾದ ಅನಿವಾರ್ಯತೆ ಬರುತ್ತೆ, ಪೂಜೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಮನಸ್ಸಿಗೆ ನೊಂದುಕೊಳ್ತಾನೆ. ಆದರೆ ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೂ ಮಾಡಲಿಕ್ಕೆ ಆಗದೇ ಇರೋದಕ್ಕೆ ಕಾರಣ ಜನ್ಮಾಂತರದಲ್ಲಿ ಮಾಡಿದ ಪಾಪ. ಸಜ್ಜನರು ಪೂಜೆಯನ್ನು ಮಾಡುವಾಗ ವಿಘ್ನ ಮಾಡಿರ್ತಾನೆ. ಅವರು ಮಾಡುವ ಪೂಜೆಗೆ ವಿಘ್ನ ಮಾಡಿದ ಒಂದು ಪಾಪ ಅದು ಇವನಿಗಾಗಿ ಕಾಯ್ದಿದೆ. ಇವನು ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಅದು ವಿಘ್ನವನ್ನು ತರ್ತದೆ. ಕೆಲವರಿಗೆ ಬಹಳ ದೊಡ್ಡ ಪಾಪ ಇರುತ್ತೆ, ಇಡೀ ಜೀವನ ಪೂಜೆ ಮಾಡಲಿಕ್ಕೆ ಆಗಲ್ಲ. ಇನ್ನು ಕೆಲವರಿಗೆ ಸಾಕಷ್ಟು ಪಾಪಗಳನ್ನು ಕಳೆದುಕೊಂಡಿರ್ತಾರೆ, ಪ್ರಾಯಶ್ಚಿತ್ತ ಮಾಡಿಕೊಂಡಿರ್ತಾರೆ, ಪೂಜೆಯನ್ನು ಮಾಡ್ತಾರೆ, ಆಗಾಗ ವಿಘ್ನಗಳು ಬರ್ತಾ ಇರುತ್ತೆ. ಅವನವನ ಪಾಪಗಳಿಗೆ ತಕ್ಕಂತೆ ಅದು ದೇವರ ಪೂಜೆ ಆಗಿರ್ಬೋದು, ಬೇರೆ ಒಳ್ಳೆಯ ಯಾವುದೋ ಸತ್ಕಾರ್ಯ ಆಗಿರ್ಬೋದು. ಸತ್ಕಾರ್ಯ, ಯಜ್ಞ ಯಾಗಾದಿಗಳು, ದೇವರ ಪೂಜೆ, ಪರೋಪಕಾರ, ಯಾವುದೋ ಒಂದು ಒಳ್ಳೆಯ ಕೆಲಸ ಸತ್ಕಾರ್ಯ ಮಾಡಬೇಕು ಅಂತ ಹೊರಟ್ರೆ ಮಾಡಲಿಕ್ಕೆ ಆಗದೇ ಇರೋದು ಅದು ಅವನ ಪಾಪದ ಫಲ. ಕೆಲವರಿಗೆ ಮಾಡಬೇಕು ಅಂತ ಇಚ್ಛೆನೇ ಬರೋದಿಲ್ಲ, ಇಚ್ಛೆ ಬಂದರೂ ಕೂಡ ಅದಕ್ಕೆ ಅನುಕೂಲತೆಗಳು ಇರೋದಿಲ್ಲ. ಎಲ್ಲ ಅನುಕೂಲತೆಗಳಿದ್ದರೂ ಏನೋ ಒಂದು ಪ್ರತಿಬಂಧಕ ಬರುತ್ತೆ. ಅಂತೂ ಯಾವುದೋ ರೀತಿಯಲ್ಲಿ ಧರ್ಮವನ್ನು ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಪಾಪಗಳ ಪರಿಹಾರ ಆಗಬೇಕು, ತಿಳಿದುಕೊಳ್ಳಿ. ಹಾಗಾದರೆ ನಾವು ಕೇವಲ ಆರೋಗ್ಯ ಚೆನ್ನಾಗಿರಬೇಕು, ಸಂಪತ್ತು ಬರಬೇಕು, ಇದಕ್ಕೋಸ್ಕರ ನಾವು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ನಾವು ಮಾಡಿದ ಪಾಪಗಳ ಪರಿಹಾರ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ. ಧರ್ಮ ಮಾಡಬೇಕು ಅಂತಾದರೂ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಮೊದಲು ಹರಿನಾಮ ಸ್ಮರಣ, ತೀರ್ಥ ಸ್ನಾನ ಮೊದಲಾದಂತಹ ಅನೇಕ ಪ್ರಾಯಶ್ಚಿತ್ತಗಳು, ಏಕಾದಶಿಯ ಉಪವಾಸ, ಗಾಯತ್ರಿಯ ಜಪ, ತೀರ್ಥ ಸ್ನಾನಾದಿಗಳು, ಮಹಾತ್ಮರ ಸೇವೆ, ಇಂತಹ ಅನೇಕ ಪ್ರಾಯಶ್ಚಿತ್ತಗಳು. ದಾನವೂ ಒಂದು ಪ್ರಾಯಶ್ಚಿತ್ತ. ದಾನ ಧರ್ಮಾದಿ ರೂಪವಾದ ಪ್ರಾಯಶ್ಚಿತ್ತಗಳನ್ನೆಲ್ಲ ಕೆಲವನ್ನು ಮಾಡಿಕೊಂಡು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳನ್ನು ಕಳೆದುಕೊಂಡ್ರೆ ಮತ್ತೆ ಪುಣ್ಯ ಕರ್ಮಗಳನ್ನು ಮಾಡೋ ಒಂದು ಸೌಭಾಗ್ಯ ಸಿಗತ್ತೆ. ಅದರಿಂದ ಇನ್ನಷ್ಟು ವಿಶೇಷವಾದ ಪುಣ್ಯವನ್ನು ಪಡೆದು ಇನ್ನೂ ಹೆಚ್ಚಿನ ಸತ್ಕಾರ್ಯಗಳನ್ನು ಮತ್ತೆ ಮಾಡ್ತಾ, ಹೀಗೆ ಇದು ಪುಣ್ಯದಿಂದ ಪುಣ್ಯವನ್ನು ಗಳಿಸೋದು. ಪುಣ್ಯಕರ್ಮಗಳನ್ನು ಮಾಡೋದು, ಹಿಂದಿನ ಪಾಪಗಳನ್ನು ಕಳೆದುಕೊಂಡು ಮತ್ತೆ ಹೊಸ ಸತ್ಕರ್ಮಗಳನ್ನು ಮಾಡಿ ಇನ್ನಷ್ಟು ಪುಣ್ಯವನ್ನು ಪಡೆದು ನಾವು ಕ್ರಮೇಣ ಪುಣ್ಯವಂತರಾಗಿ ಜ್ಞಾನವಂತರಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬ ತತ್ವವನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದರಲ್ಲಿಯೂ ಮನುಷ್ಯ ಜನ್ಮವೇ ಇದು ಬಹಳ ದುರ್ಲಭ. ಮಾನುಷ ಜನ್ಮ ಬಂದಾಗ ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯವನ್ನು ಮಾಡಿ ಹಗಲಿರಳು ಪುಣ್ಯವನ್ನು ಸಂಪಾದನೆ ಮಾಡುವ ಆಲೋಚನೆಯಲ್ಲಿರಿ. ಹಣವನ್ನು ಸಂಪಾದನೆ ಮಾಡುವ ಆಲೋಚನೆಯಲ್ಲಿ ನೀವಿದ್ದೀರಲ್ಲ, ಹಾಗೇನೇ ಪುಣ್ಯವನ್ನು ಸಂಪಾದನೆ ಮಾಡಿ ಅಂತ ಎಲ್ಲರನ್ನು ಕುರಿತು ಭಗವಂತ ಉಪದೇಶ ಮಾಡ್ತಾನೆ. ಜನ್ಮಾಂತರ ಸಹಸ್ರೈಸ್ತು ಮಾನುಷತ್ವಂ ಹಿ ದುರ್ಲಭಂ
ತಲ್ಲಬ್ಧ್ವಾಪಿ ಯೋ ಧರ್ಮಂ ನ ಕರೋತಿ ಸ ವಂಚಿತಃ. ಒಂದು ಜನ್ಮದ 2 ಜನ್ಮಗಳ ಸಾಧನೆಯಿಂದ ಸಿಗುವುದಲ್ಲ ಇದು. ಎಷ್ಟೋ ಸಹಸ್ರ ಸಹಸ್ರ ಕೋಟಿ ಕೋಟಿ ಜನ್ಮಗಳ ನಂತರ ಮಾನವ ಜನ್ಮ ಬಂದಿರುತ್ತೆ. ಅಂತಹ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದದ್ದು ಕರ್ತವ್ಯ. ಯುಧಿಷ್ಠಿರಾದಿಗಳೆಲ್ಲ ದೇವತೆಗಳವರು. ಮನುಷ್ಯರಾಗಿ ಮನುಷ್ಯ ದೇಹದಲ್ಲಿ ಇದ್ದಾರೀಗ, ಅವತಾರ ಮಾಡಿದ್ದಾರಷ್ಟೇ. ಆದರೆ ವಸ್ತುತಃ ಅವರೆಲ್ಲ ಮಹಾನುಭಾವರು, ದೇವತೆಗಳು. ಹಾಗಾದರೆ ಇದೆಲ್ಲ ಮುಖ್ಯವಾಗಿ ನಮ್ಮಂಥವರನ್ನು ಕುರಿತೇ ಹೇಳ್ತಾ ಇರೋದು. ಅವರನ್ನು ನಿಮಿತ್ತ ಮಾಡಿಕೊಂಡು ಜನ್ಮಾಂತರ ಸಹಸ್ರೈಸ್ತು ಮಾನುಷತ್ವಂ ಹಿ ದುರ್ಲಭಂ ಲಬ್ಧ್ವಾಪೀಹ ಯೋ ಧರ್ಮಂ ನ ಕರೋತಿ ಸ ವಂಚಿತಃ. ಹೇಗೆ ಅಪರೂಪಕ್ಕೆ ಸಿಕ್ಕ ಕೆಲವು ಅವಕಾಶಗಳನ್ನು ನಾವು ಕಳೆದುಕೊಳ್ಳಬಾರದು ಅಂತ ಹಾತೊರೆಯುತ್ತಾ ಇರ್ತೇವೆ, ಹಾಗೆ ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋದಾಗ ಬಹಳ ಕಷ್ಟಪಟ್ಟು ಎಷ್ಟೋ ಗಂಟೆಗಳ ಗಟ್ಟಲೆ ಸಾಲಿನಲ್ಲಿ ನಿಂತು ಒಳಗೆ ಹೋದಾಗ ಕಣ್ಣು ಮುಚ್ಚಿ ತಿರುಗಿ ಬಂದರೆ ಏನು ಪ್ರಯೋಜನ? ವೆಂಕಟೇಶ ದೇವರ ದರ್ಶನವನ್ನೇ ಮಾಡದೇ ಇದ್ದರೆ. ಹಾಗಾದರೆ ಯಾವುದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಬಂದೆ, ಆ ಕ್ಷಣಗಳು ಬಹಳ ಅಲ್ಪ. ಕೆಲವೇ ಕ್ಷಣಗಳು ನಾನು ಒಳಗೆ ನಿಲ್ಲೋದು, ಅದನ್ನು ನಾನು ವೇಸ್ಟ್ ಮಾಡಬಾರ್ದು. ಇದನ್ನು ಮೆಂಟಲಿ ಇವನು ಪ್ರಿಪೇರ್ ಆಗಿ ಹೋಗಬೇಕಲ್ಲಿ. ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ಸ್ವಲ್ಪವೂ ಆಚೆ ಈಚೆ ನಾನು ನೋಡಬಾರದು. ಆ ಸಿಗೋ ಅಲ್ಪ ಸಮಯ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೋದರೆ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಿಲ್ಲದೆ ಹೋದರೆ ಅಲ್ಲಿ ಹೋದಾಗ ಆಚೆ ಈಚೆ ಮೇಲೆ ಕೆಳಗೆ ನೋಡೋದ್ರೊಳಗೆ ಇವನನ್ನು ಹೊರಗೆ ತಳ್ಳಿಬಿಟ್ಟಿರ್ತಾರೆ. ಹೇಗೋ ಹಾಗಿದೆ ಈ ಮಾನವ ಜನ್ಮ ಅಂದರೆ ಹಾಗಿದೆ. ಹೇಗೆ ಎಷ್ಟೋ ಹೊತ್ತು ಸಾಲಿನಲ್ಲಿ ನಿಂತು ನಾವು ಅಲ್ಲಿ ಹೋಗ್ತೇವೋ, ಹಾಗೆ ಎಷ್ಟೋ ಜನ್ಮಗಳ ಸಾಲಿನಲ್ಲಿ ನಿಂತು ಈ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಈ ಮಾನವ ಜನ್ಮ 100 ವರ್ಷ ಇದೆ ಅಂತ. 100 ವರ್ಷ ಇದೆ ನಿಜ. ಆದರೆ ಈ ದೊಡ್ಡದಾದ ಮಹಾಕಾಲ ಪ್ರವಾಹದೊಳಗೆ ಆ 100 ವರ್ಷ ಅಂತ ಈಗ ನಮಗೆ ಬಹಳ ದೊಡ್ಡದು ಅನ್ನಿಸ್ತದೆ. ಆದರೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಮುಗದೇ ಹೋಗುತ್ತೆ. ಅಲ್ಪವಾದ ಆಯುಷ್ಯ ಇದು. ಬಹಳ ದೊಡ್ಡ ಆಯುಷ್ಯ ಅಂತ ನಾವು ತಿಳಿತೇವೆ ಇದನ್ನೇ. ಆದರೆ ಇದು ಬಹಳ ಅಲ್ಪ. ಈ ಸಿಕ್ಕ ಅಲ್ಪ ಅವಧಿಯಲ್ಲಿ ಅರ್ಧ ನಿದ್ರೆಯಲ್ಲಿ ಹೋಗ್ತದೆ, ಇನ್ನುಳಿದ ಭೋಜನಾದಿಗಳಲ್ಲಿ ಸಮಯ ಹೋಗ್ತದೆ, ಆಟಪಾಠಗಳಲ್ಲಿ ಕಳೀತಾನೆ. ವಿವೇಕ ಇಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಹೋಗ್ತದೆ, ಶಕ್ತಿ ಇಲ್ಲದೆ ಮುದುಕನಾದ ಮೇಲೆ ಹೋಗ್ತದೆ. ಯಾವ ಇಂದ್ರಿಯಗಳಲ್ಲಿ ಶಕ್ತಿ ಇರೋದಿಲ್ಲ. ಹಾಗಾದರೆ ವಿವೇಕ ಇರಬೇಕು, ಇಂದ್ರಿಯಗಳಲ್ಲಿ ಶಕ್ತಿ ಇರಬೇಕು. ಊಟ ನಿದ್ರೆ ಇವುಗಳನ್ನೆಲ್ಲ ಅವಶ್ಯಕವಾದವುಗಳನ್ನು ಮಾಡಿ ಇನ್ನುಳಿದ ಸಮಯ ಏನಿದೆ ಅದೇ ನಿಜವಾದ ಸಾಧನಕ್ಕೆ ಉಪಯುಕ್ತವಾಗುವ ಸಮಯ. ಅಂತಹ ಸಮಯದಲ್ಲಿಯೂ ಇವನು ವ್ಯರ್ಥ ಮಾಡಿದ ಅಂದರೆ ಮುಗದೇ ಹೋಗುತ್ತೆ, ಜೀವನ ವ್ಯರ್ಥವಾಗಿ ಹೋಗುತ್ತೆ. ಆದರೆ ಇದೇ ಜನ್ಮದಲ್ಲಿ ಇವನು ಸಾಧನೆ ಮಾಡಿಕೊಂಡ್ರೆ ಏನನ್ನೂ ಸಾಧಿಸ್ಬೋದು. ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಮಹಾತಪಸ್ವಿಗಳು ತಪಸ್ಸು ಮಾಡಿದ್ದು, ಮಂತ್ರಗಳನ್ನು ದರ್ಶನ ಮಾಡಿಕೊಂಡದ್ದು, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡದ್ದು, ಲೋಕೋದ್ಧಾರ ಮಾಡಿದ್ದು, ಅದ್ಭುತವಾದಂತಹ ಗ್ರಂಥಗಳ ರಚನೆ ಮಾಡಿದ್ದು, ಇದೆಲ್ಲ ಇಂತಹ ಸಮಯವನ್ನು ಸಾರ್ಥಕ ಮಾಡಿಕೊಂಡು ದೇವರು ಮಾಡಿದ ಆದೇಶವನ್ನು ಪರಿಪೂರ್ಣವಾಗಿ ಸಾರ್ಥಕ ಮಾಡಿಕೊಂಡಂತಹ ಸಜ್ಜನರು ಇಂತಹ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಮಾನವ ಪ್ರಯತ್ನವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಜಗತ್ತಿನಲ್ಲಿ 2 ತರಹದ ಜನರನ್ನು ನೀವು ನೋಡ್ತಿರಲ್ಲ, ಕುತ್ಸಿತಾಶ್ಚ ದರಿದ್ರಾಶ್ಚ ವಿರೂಪಾಶ್ಚ ವ್ಯಾಧಿತಾಸ್ತಥಾ ಪರದ್ವೇಷ್ಯಾಶ್ಚ ಮೂರ್ಖಾಶ್ಚ ನತೈರ್ಧರ್ಮ ಕೃತಃ ಪುರಾ. ನೋಡುವುದಕ್ಕೆ ಚೆನ್ನಾಗಿರೋದಿಲ್ಲ, ನೋಡುವುದಕ್ಕೆ ಚೆನ್ನಾಗಿದ್ದರೂ ವಿದ್ಯೆ ಇರೋದಿಲ್ಲ, ವಿದ್ಯೆ ಇದ್ದರೂ ಹಣ ಇರೋದಿಲ್ಲ, ದಾರಿದ್ರ್ಯ ಇರ್ತದೆ. ಹಣ ಇದ್ದರೂ ಉಪಭೋಗ ಮಾಡುವುದಕ್ಕೆ ದೇಹದಲ್ಲಿ ಆರೋಗ್ಯ ಇರೋದಿಲ್ಲ, ಆರೋಗ್ಯ ಇದ್ದರೂ ಬಂಧು ಬಳಗದವರೆಲ್ಲ ದ್ವೇಷ ಮಾಡ್ತಾ ಇರ್ತಾರೆ. ಇವನನ್ನು ಕಂಡ್ರೆ ಅಸೂಯೆ, ಯಾಕೆಂದರೆ ಹಣ ಬಹಳ ಇದೆ, ವಿದ್ಯೆಯೂ ಇದೆ, ಹಣವೂ ಇದೆ, ಬಂಧು ಬಳಗವೂ ಚೆನ್ನಾಗಿದೆ, ಸುಖವಾಗಿದ್ದಾನೆ ಮನೆ ಕಟ್ಟಿಕೊಂಡು ಅನ್ನೋದಕ್ಕೆ ಪರದ್ವೇಷ್ಯಾಶ್ಚ ದ್ವೇಷ ಮಾಡ್ತಾರೆ.
ಬಂಧು ಬಳಗದವರು. ಹೀಗೆ ನಾನಾ ರೀತಿಯ ತಾಪತ್ರಯಗಳಲ್ಲಿ ಸಿಲುಕಿದ ಜನರನ್ನು ನಾವು ನೋಡ್ತೇವೆ. ಯಾಕೆ? ಕೃಷ್ಣ ಅಂತಾನೆ ನತೈರ್ಧರ್ಮ ಕೃತಃ ಪುರಾ. ಜನ್ಮಾಂತರದಲ್ಲಿ ಧರ್ಮವನ್ನು ಮಾಡಿದರೆ ಈ ಪರಿಸ್ಥಿತಿ ಅವರಿಗೆ ಬರ್ತಿರಲಿಲ್ಲ. ಏನೋ ಒಂದೆರಡು ಅಕ್ಷರ ಬರುತ್ತೆ, ಆ ಬಂದ 2 ಅಕ್ಷರವನ್ನು 4 ಜನರಿಗೆ ಹೇಳಿಕೊಟ್ರೆ ಒಳ್ಳೆ ವಿದ್ಯಾವಂತನಾಗ್ತಾನೆ. ಜನ್ಮಾಂತರದಲ್ಲಿ ತನಗೆ ವಿದ್ಯೆ ಇದ್ದರೂ ಕೂಡ, ಬಂದು ಜಿಜ್ಞಾಸುಗಳು ಪ್ರಶ್ನೆ ಕೇಳಿದರೂ ಕೂಡ ಹೇಳದೇ ಇದ್ದರೆ, ಅಪೇಕ್ಷೆ ಪಟ್ಟವರಿಗೆ ವಿದ್ಯಾದಾನವನ್ನು, ಯೋಗ್ಯರಿಗೆ ಸಜ್ಜನರಿಗೆ ವಿದ್ಯಾದಾನ ಮಾಡದೇ ಇದ್ದರೆ ಮೂರ್ಖನಾಗಿ ಹುಟ್ಟುತ್ತಾನೆ. ಯಾಕೆ? ನತೈರ್ಧರ್ಮ ಕೃತಃ ಪುರ. ವಿದ್ಯಾದಾನವನ್ನು ಮಾಡಿ ಪುಣ್ಯವನ್ನು ಗಳಿಸಿಲ್ಲ ಹಿಂದೆ, ಹಾಗಾದರೆ ಈಗ ಮೂರ್ಖನಾಗ್ತಾನೆ. ಸಂಪತ್ತಿದೆ, ಸಂಪತ್ತನ್ನು ದಾನ ಮಾಡಿದರೆ ಈಗ ಶ್ರೀಮಂತನಾಗ್ತಾ ಇದ್ದ. ನತೈರ್ಧರ್ಮ ಕೃತಃ ಪುರ, ಹಾಗಾದರೆ ದರಿದ್ರನಾಗ್ತಾನೆ. ಯಾವ ರೀತಿ ಧರ್ಮವನ್ನು ಮಾಡುತ್ತಾನೋ ಆ ತರಹದ ಫಲವನ್ನು ಮುಂದೆ ಅನುಭವಿಸ್ತಾನೆ. ಕುತ್ಸಿತಾಶ್ಚ ದರಿದ್ರಾಶ್ಚ ವಿರೂಪಾಃ ವ್ಯಾಧಿತಾಸ್ತಥಾ ಪರದ್ವೇಷ್ಯಾಶ್ಚ ಮೂರ್ಖಾಶ್ಚ ನತೈರ್ಧರ್ಮ ಕೃತಃ ಪುರ. ಕೆಲವು ಧರ್ಮಗಳ ಫಲವನ್ನು ಇಹ ಜನ್ಮದಲ್ಲಿಯೇ ಅನುಭವಿಸ್ತಾರೆ. ವಜ್ರ ಬಾಹುವಿನ ಪುತ್ರ ಜಯಶೀಲ ಮೃತನಾದಾಗ ಅವನ ಶವದ ಜೊತೆಗೆ ವಿವಾಹವನ್ನು ಮಾಡಿದರೂ ಕೂಡ ಆ ಪತಿವ್ರತ ಶಿರೋಮಣಿ ಪೂರ್ಣವಾದಂತಹ ಆತ್ಮವಿಶ್ವಾಸದಿಂದ ದೇವರು ನನ್ನನ್ನು ಕೈ ಬಿಡೋದಿಲ್ಲ, ರಕ್ಷಣೆ ಮಾಡ್ತಾನೆ ಅಂತ ಜ್ಞಾನಿಗಳ ಉಪದೇಶದಂತೆ ಪಾರ್ವತಿ ಪರಮೇಶ್ವರರ, ಜಯ ಸಂಕರ್ಷಣರ ಉಪಾಸನೆಯನ್ನು ಮಾಡಿದ್ದಕ್ಕೆ ಮೃತನಾದ ವ್ಯಕ್ತಿ ಚಿತೆಯ ಮೇಲಿಟ್ಟು ಸುಡ್ತಾ ಇದ್ದಾರೆ. ಅಂತಹ ವ್ಯಕ್ತಿಯನ್ನು ಕೂಡ ಮತ್ತೆ ಬದುಕಿಸಿಕೊಂಡು ತಾನು ಸುಮಂಗಲಿಯಾಗಿ ಜೀವನವನ್ನು ಸಾಗಿಸಿದ್ದಾಳೆ ಅಂದರೆ ಇದು ಧರ್ಮದ ಫಲವಲ್ಲದೆ ಇನ್ಯಾವುದರ ಫಲ? ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ. ಅಂತಹ ಉತ್ಕಟವಾದ ಪುಣ್ಯ ದೇವತಾನುಗ್ರಹ, ಆ ದೇವತಾನುಗ್ರಹದ ಫಲವಾಗಿ ಅದರ ಫಲವನ್ನು, ಸೌಮಾಂಗಲ್ಯವನ್ನು ಅನುಭವಿಸಿದ್ದನ್ನು ನಾವು ಕೇಳ್ತೇವಲ್ಲ. ಹಾಗಾದರೆ ಏತು ದೀರ್ಘಾಯುಷಃ, ಕೃಷ್ಣ ಹೇಳ್ತಾನೆ, ಏತು ದೀರ್ಘಾಯುಷ ಶೂರಾಃ ಪಂಡಿತಾಃ ಭೋಗಿನಸ್ತಥಾ ನಿರೋಗಾಃ ರೂಪಸಂಪನ್ನಾಃ ತೈಃ ಧರ್ಮಾಃ ಸುಕೃತಾಃ ಪುರ. ದೀರ್ಘಾಯುಷ್ಯವನ್ನು ಪಡೆದಿದ್ದಾರೆ ಅಂದರೆ ಧರ್ಮವನ್ನು ಮಾಡಿದ್ದಾರೆ ಅಂತ ಅರ್ಥ. ಉತ್ತಮವಾದಂತಹ ಪಾಂಡಿತ್ಯ ಇದೆ, ವಿದ್ಯಾದಾನವನ್ನು ಮಾಡಿ ಪುಣ್ಯವನ್ನು ಗಳಿಸಿದ್ದಾರೆ ಅಂತ ಅರ್ಥ. ಭೋಗವನ್ನು ಮಾಡ್ತಾ ಇದ್ದಾರೆ, ಹಾಗಾದರೆ ದಾನ ಮಾಡಿದ್ದಾರೆ ಅಂತ ಅರ್ಥ. ಆರೋಗ್ಯವಂತರಾಗಿದ್ದಾರೆ, ಚೆನ್ನಾಗಿ ಯಾವುದೇ ರೀತಿಯ ಆಹಾರದ ದೋಷವಿಲ್ಲದಂತೆ ಅತ್ಯಂತ ಕಾಳಜಿ ವಹಿಸಿ ಶುದ್ಧವಾದ ಆಹಾರದ ದಾನವನ್ನೇ ಮಾಡಿದ್ದಾರೆ ಜನ್ಮಾಂತರದಲ್ಲಿ. ಆರೋಗ್ಯದಿಂದ ವಂಚಿತರಾಗಿ ಬಳಲುವ ಜನರಿಗೆ ಔಷಧೋಪಚಾರಾದಿಗಳನ್ನು ಸರಿಯಾಗಿ ಮಾಡಿದ್ದಾರೆ. ಹಾಗಾದರೆ ಈ ಜನ್ಮದಲ್ಲಿ ಅವರು ಕೂಡ ಆರೋಗ್ಯವಂತರಾಗಿರ್ತಾರೆ. ನೀರೋಗಾಹ ರೂಪಸಂಪನ್ನಾಹ, ಇನ್ನೊಬ್ಬರ ರೂಪವನ್ನು ನೋಡಿ ಅಸೂಯೆ ಪಟ್ಟಿಲ್ಲ, ಇನ್ನೊಬ್ಬರಿಗೆ ಚೆನ್ನಾಗಿ ಆಹಾರವನ್ನು ಕೊಟ್ಟಿದ್ದಾರೆ, ಯಾವುದೇ ರೀತಿಯ ರೂಪವನ್ನು ವಿಕೃತಗೊಳಿಸುವ ಕಾರ್ಯವನ್ನು ಮಾಡಿಲ್ಲ, ಮಾಂಸಭಕ್ಷಣಾದಿಗಳನ್ನು ಮಾಡಿಲ್ಲ, ಬೇರೆ ಪ್ರಾಣಿಗಳ ಮಾಂಸಭಕ್ಷಣಾದಿಗಳನ್ನು ಮಾಡಿ ಅವುಗಳ ಆಕಾರವನ್ನು ವಿಕೃತಗೊಳಿಸಿದ್ದರೆ ಇವನ ಆಕಾರವು ಜನ್ಮಾಂತರದಲ್ಲಿ ವಿಕೃತವಾಗುತ್ತೆ. ಆ ತರಹದ ಇನ್ನೊಂದು ಪ್ರಾಣಿಯ, ಇನ್ನೊಬ್ಬ ವ್ಯಕ್ತಿಯ ಆಕಾರವನ್ನು ವಿಕೃತಗೊಳಿಸದಂತೆ, ಮಾಂಸಭಕ್ಷಣಾದಿಗಳನ್ನು ಮಾಡದಂತೆ, ಮಾನಸಿಕ ಹಿಂಸೆಯನ್ನು ಕೊಡದಂತೆ, ಆಹಾರ ದೋಷಾದಿಗಳನ್ನು ಕಲ್ಪಿಸದಂತೆ ಶುದ್ಧ ಆಹಾರವನ್ನು ಕೊಟ್ಟು ಎಲ್ಲರೂ ಸುಖವಾಗಿ ಇರುವುದಕ್ಕೆ ಅನುಕೂಲ ಮಾಡಿಕೊಟ್ಟ ವ್ಯಕ್ತಿ ತಾನು ರೂಪಸಂಪನ್ನನಾಗಿರ್ತಾನೆ. ತೈರ್ಧರ್ಮಾಃ ಸುಕೃತಾಃ ಪುರ. ಇವತ್ತು ಇಡೀ ಜಗತ್ತು ರೋಗದ ಭಯದಿಂದ ತತ್ತರಿಸಿ ಹೋಗಿದೆ. ಕಾರಣ
ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪ ಅದು ಈ ರೂಪದಲ್ಲಿ ಕಾಡ್ತಾ ಇದೆ. ವಿಶೇಷವಾಗಿ ದೇವರ ಆರಾಧನೆ ಮಾಡಿದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಜಪದ ರೂಪದಲ್ಲಿ, ನಾಮಸ್ಮರಣೆಯ ರೂಪದಲ್ಲಿ, ಯಜ್ಞಯಾಗಾದಿಗಳ ರೂಪದಲ್ಲಿ, ಅನೇಕ ರೀತಿಯ ದೇವರ ಪೂಜೆ, ಅಭಿಷೇಕ, ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಸತ್ಕರ್ಮಗಳನ್ನೆಲ್ಲ ಮಾಡಿ ಪಾಪಗಳನ್ನು ಕಳೆದುಕೊಂಡ್ರೆ ನಾವು ಆರೋಗ್ಯವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ, ರೋಗದ ಭಯವನ್ನು ಕಳೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಹಿರ್ಬುಧ್ನ ಸಂಹಿತೆಯಲ್ಲಿ ಹೇಳುವಂತಹ ಮಾತು, ಪಂಚರಾತ್ರ ಆಗಮದಲ್ಲಿ ಬರುವಂತಹ ಅಹಿರ್ಬುಧ್ನ ಸಂಹಿತೆಯಲ್ಲಿ ನರಸಿಂಹದೇವರ ಬಗ್ಗೆ ಹೇಳುವಂತಹ ಮಾತು, ಯನ್ನಾಮಸ್ಮರಣಾದೇವ ಭೂತವೇತಾಲ ರಾಕ್ಷಸಾ ರೋಗಾದ್ಯಾಶ್ಚ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಂ. ಸಾಕ್ಷಾತ್ ರುದ್ರದೇವರು ಈ ಮಾತನ್ನು ಉಪದೇಶ ಮಾಡುತ್ತಾರೆ. ಶ್ರೀ ಶಂಕರ ಉವಾಚ ಯನ್ನಾಮಸ್ಮರಣಾದೇವ ಭೂತವೇತಾಲ ರಾಕ್ಷಸಾ. ಎಲ್ಲ ವಿಧವಾದ ಭೂತಪ್ರೇತ ಪಿಶಾಚಾದಿಗಳ ಬಾಧೆಗಳೂ ಕೂಡ ನರಸಿಂಹದೇವರ ನಾಮಸ್ಮರಣದಿಂದ ದೂರವಾಗ್ತವೆ. ರೋಗಾದ್ಯಾಶ್ಚ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಂ. ರೋಗಾದಿಗಳು ಕೂಡ ದೂರ ಹೋಗ್ತವೆ ಆ ಭಗವಂತನ ನಾಮಸ್ಮರಣದಿಂದ. ಅಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಚೆನ್ನಾಗಿ ಮಾಡಿದರೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತೆ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಂತಹ ಭಗವಂತನ ನಾಮಸ್ಮರಣವನ್ನು, ನರಸಿಂಹದೇವರ ನಾಮಸ್ಮರಣವನ್ನು, ಶ್ರೀಕೃಷ್ಣ ಪರಮಾತ್ಮನ ನಾಮಸ್ಮರಣವನ್ನು ಭಕ್ತಿ ಶ್ರದ್ಧೆಗಳಿಂದ ನಾವು ಮಾಡ್ತಾ ಮಾಡಿದ ಪಾಪಗಳನ್ನು ಕಳೆದುಕೊಂಡು ಪುನೀತರಾದರೆ, ಶುದ್ಧರಾದರೆ ಆ ಪಾಪಗಳ ಫಲವಾಗಿ ಎದುರಿಸುತ್ತಿರುವ ಈ ಭಯವನ್ನು ನಾವು ಕಳೆದುಕೊಳ್ಳಬಹುದು. ನಿರೋಗಾ ರೂಪಸಂಪನ್ನಾ ತೈಃ ಧರ್ಮಾ ಸುಕೃತಃ ಪುರ. ಏವಂ ಧರ್ಮಃ ಕೃತಃ ಸದ್ಯೋ ನಯತೆ ಗತಿಮುತ್ತಮಾಂ ಅಧರ್ಮಸ್ಸೇವ್ಯಮಾನಸ್ತು ತಿರ್ಯಗ್ಯೋನಿಂ ನಯತ್ಯಮಂ. ಇದೇ ರೀತಿ ಇವನು ಧರ್ಮ ಮಾಡ್ತಾ ಉನ್ನತೋನ್ನತ ಸ್ಥಾನವನ್ನು ಪಡೀತಾ ಹೋಗ್ತಾನೆ. ಅಧರ್ಮವನ್ನು ಮಾಡ್ತಾ ಇದ್ದರೆ ಅವನತಿಯನ್ನು ಹೊಂದುತ್ತಾನೆ. ಮಾನವನಾದವನು ಮಾನವನಾಗುವುದಿಲ್ಲ, ತಿರ್ಯಗ್ಯೋನಿಯಲ್ಲಿ ಪಶು ಪಕ್ಷಿ ಪ್ರಾಣಿಗಳಾಗಿ ಹುಟ್ಟುವಂತಹ ಪ್ರಸಂಗ ಬರುತ್ತೆ. ಸಿಕ್ಕ ಈ ದೊಡ್ಡ ಸೌಭಾಗ್ಯವನ್ನು ನಾವು ಕಳೆದುಕೊಳ್ಳಬಾರದು ಅಂದರೆ ಇಂತಹ ಸದವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು. ನೋಡ್ತಾನೆ ದೇವರು, ಮಾನವ ಜನ್ಮ ಕೊಟ್ಟಿದ್ದೆ, ಹೇಗೆ ಉಪಯೋಗಿಸಿದ ಇವನು, ಸಾರ್ಥಕ ಮಾಡಿಕೊಂಡ, ಸರಿ ಹಾಗಾದರೆ ಮತ್ತೆ ಮಾನವ ಜನ್ಮ ಕೊಡೋಣ ಅಂತ. ವ್ಯರ್ಥ ಮಾಡಿಕೊಂಡ, ಕೇವಲ ಪಾಪಗಳನ್ನೇ ಮಾಡಿದ, ಪುಣ್ಯಕರ್ಮಗಳನ್ನು ಮಾಡಲಿಲ್ಲ, ಸಾರ್ಥಕ ಮಾಡಿಕೊಂಡಿಲ್ಲ, ಹಾಗಾದರೆ ಮತ್ತೆ ಕ್ರಿಮಿ ಕೀಟ ಪಶು ಪಕ್ಷಿಯಾಗಿ ಎಷ್ಟೋ ಜನ್ಮಗಳನ್ನು ನಾವು ಕಳೆಯುವಂತಹ ಪ್ರಸಂಗ ಬರ್ತದೆ. ಅದಕ್ಕಾಗಿ ಎಂದಿಗೂ ಆ ರೀತಿಯ ದಡ್ಡತನದ ಕೆಲಸ ಮಾಡಬೇಡಿ ಅಂತ ಕೃಷ್ಣ ಹೇಳ್ತಾನೆ. ಯುಧಿಷ್ಠಿರ, ನೀನು ಅತ್ಯಂತ ಪ್ರಿಯನಾದ ವ್ಯಕ್ತಿ, ಸತ್ಯವನ್ನು ಮಾತನಾಡ್ತೀಯ ಯಾವಾಗಲೂ. ಅಜಾತ ಶತ್ರು ಅಂತ ನಿನಗೆ ಹೆಸರು. ಯಾರ ಜೊತೆಗೂ ವೈರವನ್ನು ಕಟ್ಟಿಕೊಳ್ಳುವ ಅಪೇಕ್ಷೆ ನಿನಗಿಲ್ಲ. ಅವರೇ ಅವರಾಗಿ ಕೌರವರು ಅನಿವಾರ್ಯವಾಗಿ ಆಕ್ರಮಣ ಮಾಡಿದ್ದಕ್ಕೆ, ನಿಮ್ಮ ರಾಜ್ಯವನ್ನು ನಿಮಗೆ ಕೊಡುವುದಕ್ಕೆ ಅವರು ನಕಾರ ಹೇಳಿದ್ದಕ್ಕೆ ನನ್ನ ಆಜ್ಞೆಯಂತೆ ನೀವು ಯುದ್ಧ ಮಾಡಿದ್ದೀರಿ. ಆದರೆ ನೀನು ಸ್ವತಃ ಅಜಾತಶತ್ರು, ಸತ್ಯವಂತ, ಧರ್ಮನಿಷ್ಠ, ವಿನೀತ, ಹಿರಿಯರಲ್ಲಿ, ಜ್ಞಾನಿಗಳಲ್ಲಿ, ತಪಸ್ವಿಗಳಲ್ಲಿ ಬಹಳ ಭಕ್ತಿ ಶ್ರದ್ಧೆಗಳನ್ನು ಮಾಡ್ತೀಯ. ಈ ಕಾರಣಕ್ಕೆ ನಿನ್ನನ್ನು ನೋಡಿದರೆ ನನಗೆ ಬಹಳ ಪ್ರೀತಿ. ಇಂತಹ ಸಜ್ಜನರ ಮೇಲೆ ನಾನು ಯಾವಾಗಲೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತೇನೆ. ಇಷ್ಟಃ ತ್ವಮಸಿ ಮೇ ಅತ್ಯರ್ಥಂ ಪ್ರಪನ್ನಶ್ಚಾಸ್ಮಿ ಮಾಂ ಸದಾ, ಪ್ರಪನ್ನಶ್ಚಾಸಿ ಮಾಂ ಸದಾ. ಶರಣು ಬಂದಿದ್ದೀಯ. ಶರಣು ಬರೋದು ಬಹಳ ಮುಖ್ಯ. ಪ್ರಪತ್ತಿ, ಆ ಪ್ರಪತ್ತಿ, ಶರಣಾಗತಿ, ಅದು ನನಗೆ ಬಹಳ ಪ್ರೀತಿಯನ್ನು ಉಂಟು ಮಾಡಿದೆ. ಪ್ರಪನ್ನನಾದ ಅವನನ್ನು ನಾನು ಉದ್ಧಾರ ಮಾಡ್ತೇನೆ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡಾ ತ್ರಿವಿಧಾ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ
ಶರಣಾಗತಿರೇಷಾ ಸ್ಯಾತ್ ವಿಷ್ಣು ಮೋಕ್ಷಫಲಪ್ರದ. ಏನದು ಪ್ರಪತ್ತಿ? ಶರಣಾಗತಿ ಅಂದರೆ ಏನು? ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ತಾನು ತನ್ನ ಮೇಲೆ ತನ್ನವರ ಮೇಲೆ ಮಾಡುವ ಪ್ರೀತಿಗಿಂತಲೂ ಭಗವಂತನಲ್ಲಿ ಅಧಿಕವಾದ ಪ್ರೇಮವನ್ನು ಮಾಡ್ತಾ ಯಾವುದೇ ಕರ್ಮಗಳಿಂದ ಫಲಾಪೇಕ್ಷೆಯನ್ನು ಮಾಡದಂತೆ ದೈಹಿಕ ವಾಚಿಕ ಮಾನಸಿಕವಾದ ಎಲ್ಲ ಕರ್ಮಗಳನ್ನೂ ಸಹಜವಾಗಿಯೇ ಭಗವಂತನ ಮೇಲಿನ ಪ್ರೀತಿಯಿಂದ ಮಾಡ್ತಾ ಭಗವಂತನ ಪ್ರಸಾದವೇ ಬೇಕು ಅಂತ ಅಪೇಕ್ಷಿಸಿ ಎಂದಿಗೂ ನಾನು ಮಾಡಿದ ಸೇವೆಗೆ ದೇವರು ವಂಚನೆ ಮಾಡುವುದಿಲ್ಲ, ನನ್ನನ್ನು ಉದ್ಧಾರ ಮಾಡ್ತಾನೆ ಅನ್ನುವಂತಹ ಪೂರ್ಣವಾದ ವಿಶ್ವಾಸವನ್ನಿಟ್ಟುಕೊಂಡು ರಕ್ಷತೀತ್ಯೇವ ವಿಶ್ವಾಸ, ನಾನು ಯಾರೋ ಅಲ್ಲ, ನಾನು ದೇವರ ದಾಸ, ದೇವರವನು, ತದೀಯೋಹಂ, ನಾನು ಅವನ ದಾಸ, ಅವನು ನನ್ನ ಕೈ ಬಿಡೋದಿಲ್ಲ. ಅಹಿರ್ಬುದ್ಧಿನ ಸಂಹಿತೆಯಲ್ಲಿ ಈ ಮಾತನ್ನು ತಿಳಿಸ್ತಾರೆ ರುದ್ರದೇವರು. ದಾಸಭೂತಾಯತಃ ಸರ್ವೇ ಆತ್ಮಾನಃ ಪರಮಾತ್ಮನಃ ಅತೋಹಮಪಿ ತೇ ದಾಸಃ ಇತಿ ಮತ್ವಾ ನಮಾಮ್ಯಹಂ. ದಾಸಭೂತಾಃ ಯತಃ ಸರ್ವೇ ಆತ್ಮಾನಃ ಪರಮಾತ್ಮನಃ, ಜಗತ್ತಿನೊಳಗಿನ ಎಲ್ಲ ಆತ್ಮರು ರಮಾಬ್ರಹ್ಮಾದಿ ಸಕಲ ಚೇತನರೂ ಕೂಡ ಆ ಪರಮಾತ್ಮನ ದಾಸರು ಅನ್ನೋದಕ್ಕಾಗಿ ಆ ದಾಸ್ಯವನ್ನು ತಿಳಿದು ದಾಸೋಹಂ ಎಂಬ ಭಾವನೆಯಿಂದ ಆ ಪರಮಾತ್ಮನಿಗೆ ನಾವು ನಮನವನ್ನು ಮಾಡಿದರೆ ನಮ್ಮನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಆ ರೀತಿಯ ದಾಸ್ಯ ಭಾವನೆ, ದೇವರು ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ, ಸರ್ವಸಮರ್ಪಣ ಭಾವನೆ, ನಿಷ್ಕಾಮವಾದಂತಹ ಪ್ರವೃತ್ತಿ, ಸರ್ವೋತ್ತಮತ್ವದ ಅನುಸಂಧಾನ, ಇವುಗಳೆಲ್ಲ ಒಂದು ಕಡೆಗೆ ಸೇರಿದರೆ ಅದು ಪ್ರಪತ್ತಿ, ಅದು ಶರಣಾಗತಿ. ಅಂತಹ ಶರಣಾಗತಿಯನ್ನು ಮಾಡಿದಂತಹ ವ್ಯಕ್ತಿ ನೀನು ಅಂದ ಮೇಲೆ ನಿನ್ನ ಮೇಲೆ ನಾನು ಪ್ರೀತಿ ಮಾಡದೇ ಇದ್ದರೆ ಹೇಗೆ? ಅವಶ್ಯವಾಗಿ ನೀನು ನನಗೆ ಪ್ರಿಯನಾದದ್ದರಿಂದ ನಿನಗೆ ಧರ್ಮೋಪದೇಶ ಏಕೆ? ತತ್ವೋಪದೇಶವನ್ನೇ ಮಾಡುವುದಕ್ಕೆ ನಾನು ಸಿದ್ಧ. ಅಂದಮೇಲೆ ಧರ್ಮೋಪದೇಶ ಮಾಡದೇ ಇರ್ತೇನೆಯೇ? ಕೃಷ್ಣ ಹೇಳುವ ಮಾತು ಇಲ್ಲಿ ತಾರತಮ್ಯ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ನೋಡಿ ದೇವರು. ತತ್ವಜ್ಞಾನ ಹಾಗೂ ಧರ್ಮಾನುಷ್ಠಾನ. ಧರ್ಮಾನುಷ್ಠಾನ ಇದು ತತ್ವಜ್ಞಾನಕ್ಕೆ ಸಾಧನ. ಕರ್ಮಣ ಜ್ಞಾನಮಾತನೋತಿ, ಜ್ಞಾನೇನ ಅಮೃತೀ ಭವತಿ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾಃ ಅಯನಾಯ ವಿದ್ಯತೆ. ಮೋಕ್ಷ ಸಾಧನವಾದದ್ದು ಪ್ರಧಾನವಾಗಿ ಜ್ಞಾನ, ಜ್ಞಾನಕ್ಕೆ ಸಾಧನವಾದದ್ದು ಕರ್ಮ. ಅದಕ್ಕೆ ಕೃಷ್ಣ ಅಂತಾನೆ, ನಿನಗೆ ತತ್ವಜ್ಞಾನವನ್ನೇ ಕೊಡ್ತೇನೆ ನಾನು, ಅಂದಮೇಲೆ ಈ ಧರ್ಮೋಪದೇಶ ಮಾಡೋದೇನು ದೊಡ್ಡದು ಅಂತ. ಅಂದರೆ ಧರ್ಮೋಪದೇಶಕ್ಕಿಂತಲೂ ತತ್ವಜ್ಞಾನ ದೊಡ್ಡದು ಅನ್ನೋದನ್ನು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಅಧ್ಯಯನವನ್ನು ಮಾಡಿದ್ದಾರೆ. 50 ವರ್ಷ ವೇದಗಳ ಅಧ್ಯಯನವನ್ನು ಮಾಡಿದರು ಬೃಹಸ್ಪತ್ಯಾಚಾರ್ಯರ ಹತ್ತಿರ. 50 ವರ್ಷ ಪರಶುರಾಮ ದೇವರ ಹತ್ತಿರ ತತ್ವಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರು. 25 ವರ್ಷ ಅಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ. ಗಂಗಾದೇವಿ ತನ್ನ ಮಗನಾದ ಭೀಷ್ಮಾಚಾರ್ಯರನ್ನು 50 ವರ್ಷ ವೇದಾಧ್ಯಯನಕ್ಕೆ, ಧರ್ಮ ಸಂಹಿತೆಯಾದಂತಹ ವೇದಗಳನ್ನು ಕೇವಲ ಅಧ್ಯಯನ ಮಾಡುವುದಕ್ಕೆ 50 ವರ್ಷ, ಆದರೆ ಆ ವೇದದ ಸಾರವನ್ನು ತಿಳಿಯೋದಕ್ಕೆ, ತತ್ವಜ್ಞಾನವನ್ನು ಪಡೆಯೋದಕ್ಕೆ 50 ವರ್ಷ ಪರಶುರಾಮ ದೇವರ ಹತ್ತಿರ. ಆಮೇಲೆ 25 ವರ್ಷಗಳು ಮಾತ್ರ ಅಸ್ತ್ರಗಳಿಗೆ. ತಿಳಿದುಕೊಳ್ಳಿ, ಅಂದರೆ ಅಸ್ತ್ರಜ್ಞಾನಕ್ಕಿಂತಲೂ ತತ್ವಜ್ಞಾನ ಇದು ಬಹಳ ಶ್ರೇಷ್ಠ. ಇದಕ್ಕೆ 25 ವರ್ಷ ಆದರೆ ಅದಕ್ಕೆ 50 ವರ್ಷ, ಅದರೊಳಗೂ ವೇದಗಳಿಗೆ 50, ಅದರ ಸಾರವನ್ನು ತತ್ವವನ್ನು ತಿಳಿಯೋದಕ್ಕೆ 50 ವರ್ಷ. ಇದು ಮೊದಲು. ಮುಂದೆ ಮತ್ತೆ ಶಂತನುವಿನ ಹತ್ತಿರ ಬಂದ ಮೇಲೆ, ತಂದೆಯಾದ ಶಂತನುವಿನ ಹತ್ತಿರ ಬಂದ ಮೇಲೆ ಭೀಷ್ಮಾಚಾರ್ಯರು, ಅರ್ಥಾತ್ ದೇವವ್ರತ ಅಂತ ಹೆಸರು ಅವರಿಗೆ, ಆ ದೇವವ್ರತಾಚಾರ್ಯರು ಪುನಃ ಅಧ್ಯಯನವನ್ನು ಮಾಡಿದ್ದಾರೆ. ಮತ್ತೆ 50 ವರ್ಷಗಳವರೆಗೆ ವೇದಗಳ ಅಧ್ಯಯನವನ್ನು ಮಾಡಿದ್ದಾರೆ ಬೃಹಸ್ಪತ್ಯಾಚಾರ್ಯರ ಹತ್ತಿರ. ಹಾಗಾದರೆ ಒಟ್ಟು ಅವರ ಹತ್ತಿರ 100 ವರ್ಷ ವೇದಾಧ್ಯಯನ ಮಾಡಿದಾಗಾಯಿತು. ಆಮೇಲೆ
300 ವರ್ಷಗಳವರೆಗೆ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ. ಹಾಗಾದರೆ 350 ವರ್ಷಗಳವರೆಗೆ ತತ್ವಶಾಸ್ತ್ರಗಳ ಅಧ್ಯಯನ, ಮತ್ತೆ 50 ವರ್ಷ ಅಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾರೆ ಪರಶುರಾಮ ದೇವರ ಹತ್ರ. ಒಟ್ಟು ಟೋಟಲ್ ಏನಾಯಿತು? 75 ವರ್ಷ. ಮೊದಲು 25, ಆಮೇಲೆ 50 ವರ್ಷ, ಒಟ್ಟು 75 ವರ್ಷ ಶಸ್ತ್ರಾಸ್ತ್ರಗಳ ಅಧ್ಯಯನ, 100 ವರ್ಷ ವೇದಾಧ್ಯಯನ. ಮೊದಲ 50, ನಂತರ 50, ಮೊದಲ 50, ಆಮೇಲೆ 300, ಒಟ್ಟು 350 ವರ್ಷಗಳವರೆಗೆ ತತ್ವಶಾಸ್ತ್ರಗಳ ಅಧ್ಯಯನ. ತತ್ವಜ್ಞಾನ ಎಷ್ಟು ಪ್ರಧಾನ! ಒಟ್ಟು 525 ವರ್ಷಗಳವರೆಗೆ ಅಧ್ಯಯನ ಮಾಡಿದಂತಹ ಮಹಾನುಭಾವರು ಭೀಷ್ಮಾಚಾರ್ಯರು. ಅದರಲ್ಲಿ ಬಹುತೇಕ ಭಾಗ ತತ್ವಜ್ಞಾನವನ್ನು ಪಡೆಯೋದಕ್ಕೆ, ತತ್ವಶಾಸ್ತ್ರಗಳ ಅಧ್ಯಯನಕ್ಕೆ. ಇಷ್ಟು ಆ ಭಗವತ್ ತತ್ವವನ್ನು ತಿಳಿಯುವುದಕ್ಕೆ ಪ್ರಾಶಸ್ತ್ಯ ಇದೆ. ಅದನ್ನು ಕೃಷ್ಣ ಪರಮಾತ್ಮ ಇಲ್ಲಿ ತೋರಿಸ್ತಾನೆ. ಪರಮಾರ್ಥಮಭಿಬ್ರೂಯಾಂ ಕಿಂ ಪುನರ್ಧರ್ಮ ಸಂಹಿತಾಂ. ಆದರೆ ಒಂದು ಮಾತನ್ನು ತಿಳಿಯಿರಿ, ಅನೇಕ ಜನ ನನ್ನ ಬಗ್ಗೆ ತಪ್ಪು ತಿಳಿದಿದ್ದಾರೆ, ನಾನೊಬ್ಬ ಮನುಷ್ಯ ಅಂತ ತಿಳಿದಿದ್ದಾರೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿಯೂ ಈ ಮಾತು ಹೇಳಿದ್ದಾನೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವ ಭಜಾನಂತೋ ಮಮ ಭೂತ ಮಹೇಶ್ವರಂ. ಸರ್ವೋತ್ತಮನಾದ ನನ್ನ ಆ ಸರ್ವೋತ್ತಮ ಮಹಿಮೆಯನ್ನು ತಿಳಿಯದಂತೆ ನನ್ನನ್ನು ಒಬ್ಬ ಮನುಷ್ಯ ಅಂತ ತಿಳಿತಾರೆ ಅಜ್ಞಾನಿಗಳು. ಅದು ತಪ್ಪು. ಅಂಥವರು ಮಾಡಿದ ಎಲ್ಲ ಕರ್ಮಗಳೂ ವ್ಯರ್ಥವಾಗಿ ಹೋಗ್ತದೆ, ಅವರ ಜ್ಞಾನವೂ ವ್ಯರ್ಥವಾಗಿ ಹೋಗ್ತದೆ. ಜ್ಞಾನ ಬರೋದೇ ಇಲ್ಲ ಅವರಿಗೆ ಸರಿಯಾದದ್ದು. ಮೋಘಾಶಾಹ ಮೋಘಕರ್ಮಾಣಃ ಮೋಘಜ್ಞಾನಾಃ ವಿಚೇತಸಃ. ಆ ಮಾತನ್ನು ಕೃಷ್ಣ ಪರಮಾತ್ಮ ಮತ್ತೆ ಇಲ್ಲಿ ಯುಧಿಷ್ಠಿರನನ್ನು ಕುರಿತು ಹೇಳ್ತಾ ಇದ್ದಾನೆ. ಇದಮ್ಮೆ ಮಾನುಷಂ ಜನ್ಮ ಕೃತಮಾತ್ಮನಿ ಮಾಯೆಯ ಧರ್ಮ ಸಂಸ್ಥಾಪನಾಯೈವ ದುಷ್ಟಾನಾಂ ಶಾಸನಾಯ ಚ ಮಾನುಷ್ಯಂ ಭಾವಮಾಪನ್ನಂ ಯೇ ಮಾಂ ಗೃಹಂತಿ ಅವಜ್ಞೆಯ ಸಂಸರಂತೀಹತೆ ಮೂಢಾಃ ತಿರ್ಯಗ್ಯೋನಿಷ್ವನೇಕಶಃ. ನೋಡುವುದಕ್ಕೆ ಮನುಷ್ಯರಂತೆ ಇದೆ, ಮನುಷ್ಯ ಸದೃಶವಾಗಿದೆ ಈ ಶರೀರ. ಸರ್ವಥಾ ಇದು ಮಾನುಷ ಶರೀರ ಅಲ್ಲ, ಸಚ್ಚಿದಾನಂದಾತ್ಮಕವಾದಂತಹ ಶರೀರ, ಶುದ್ಧವಾದ ಶರೀರ, ಅಪ್ರಾಕೃತವಾದಂತಹ ಶರೀರ. ಇಂತಹ ಜ್ಞಾನಾನಂದಾದಿ ಕಲ್ಯಾಣ ಗುಣಗಳೇ ಶರೀರವಾಗಿ ಇರುವಾಗ ಇದನ್ನು ಸರಿಯಾಗಿ ತಿಳಿದರೆ ಅವನಿಗೆ ಸದ್ಗತಿ, ಅವನಿಗೆ ತತ್ವಜ್ಞಾನ, ಅವನಿಗೆ ಮಹಾಪುಣ್ಯ, ಅವನ ಉದ್ಧಾರ. ಇಲ್ಲ ಅವನಿಗೆ ಅವನತಿ, ಅಧೋಗತಿ. ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ಕೂಡ ಅವನು ದುಃಖವನ್ನು ಅನುಭವಿಸಬೇಕು, ತ್ರಿಯೋಗ್ಯೋನಿಗಳಲ್ಲಿ ಹುಟ್ಟುವಂತಹ ಪ್ರಸಂಗ ಬರುತ್ತೆ ಅಂತನ್ನುವ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಬಹಳ ಎಚ್ಚರದಿಂದ ತಿಳಿಯಬೇಕು. ಶ್ರೀಕೃಷ್ಣ ಪರಮಾತ್ಮನ ಓಡಾಡುವ ಆ ಚೈತನ್ಯಪೂರ್ಣ ಶರೀರವನ್ನು ಉಳಿದವರಂತೆ ಚೈತನ್ಯ ಒಳಗಿದ್ದ ಹೊರಗಿರುವ ಪ್ರಾಕೃತ ಶರೀರ ಅಂತ ತಿಳಿದರೇನೇ ಅನರ್ಥ. ಅಂದರೆ ಇನ್ನು ಕಲ್ಲು ಕಬ್ಬಿಣ ಪಂಚಲೋಹ ಇದೇನೇ ದೇವರು ಅಂತ ತಿಳಿದರೆ ಇನ್ನೆಷ್ಟು ಅನರ್ಥವಾಗಲಿಕ್ಕಿಲ್ಲ. ದೇವಸ್ಥಾನಗಳಿಗೆ ಹೋದಾಗ ಬಹಳ ಎಚ್ಚರ. ವೇದವ್ಯಾಸ ದೇವರು ಎಚ್ಚರ ಕೊಟ್ಟಿದ್ದಾರೆ. ಪ್ರತೀಕವನ್ನೇ ದೇವರು ಅಂತ ತಿಳಿಯಬೇಡಿ. ನ ಪ್ರತೀಕೆ ನಹಿ ಸಹ. ದೇವರ ಸನ್ನಿಧಾನ ಅಲ್ಲಿರುತ್ತೆ ಅಂತ ತಿಳಿಯಬೇಕೇ ಹೊರತು ಕಾಣುವ ಕಲ್ಲಿನ ಪ್ರತಿಮೆಯೇ ದೇವರು, ಪಂಚಲೋಹದ ಪ್ರತಿಮೆಗಳೇ ದೇವರು, ಕಟ್ಟಿಗೆಯ ಪ್ರತಿಮೆಯೇ ದೇವರು ಅಲ್ಲ. ದೇವರು ಎಲ್ಲ ಕಡೆಗೆ ಇದ್ದಾನೆ, ಆದರೆ ಇದೇ ದೇವರು ಅಂತ ತಿಳಿಯಬಾರದು. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾವುದು ದೇವರಲ್ಲ ಅಂತಹ ಪ್ರತಿಮೆಗಳನ್ನು ದೇವರು ಅಂತ ತಿಳಿದರೂ ಮಹಾ ಅನರ್ಥವಿದೆ. ಪ್ರಾಕೃತವಾದಂತಹ ಶರೀರ ದೇವರಿಗಿಲ್ಲ, ಆ ಪ್ರಾಕೃತ ಶರೀರವೇ ಭಗವಂತ ಅಂತ ತಿಳಿದರೂ ಅನರ್ಥ ಇದೆ. ಹಾಗಾದರೆ ಭಗವಂತನಿಗೆ ಪ್ರಾಕೃತ ಶರೀರ ಇಲ್ಲ. ನಮ್ಮೆಲ್ಲರ ಪ್ರಾಕೃತ ಶರೀರಗಳಲ್ಲಿ ಅಂತರ್ಯಾಮಿಯಾಗಿ ದೇವರಿದ್ದಾನೆ. ಆ ಪರಮಾತ್ಮನ ಶ್ರೀಕೃಷ್ಣ ರಾಮಾದಿ ರೂಪಗಳಂತೂ ಅದು ಪ್ರಾಕೃತ ಅಲ್ಲವೇ ಅಲ್ಲ, ಅದು ಅಪ್ರಾಕೃತವಾದ ಚಿನ್ಮಯವಾಗಿರತಕ್ಕಂತಹ ಶರೀರ ಅದೇ ಭಗವಂತ. ಅಲ್ಲಿ ದೇವರಿದ್ದಾನೆ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಆ ಅಪ್ರಾಕೃತವಾದ ಚಿನ್ಮಯವಾಗಿರತಕ್ಕಂತಹ ಶರೀರ ರಾಮಕೃಷ್ಣಾದಿಗಳ ಶರೀರ. ಇನ್ನುಳಿದ ಎಲ್ಲ ಜೀವರ ಶರೀರದಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದಾನೆ, ಪ್ರತಿಮೆಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಭಕ್ತಿಯಿಂದ ನಿತ್ಯದಲ್ಲಿ ಶಾಲಿಗ್ರಾಮಾದಿಗಳ ಪೂಜೆಯನ್ನು ಮಾಡ್ತಾ ಇರ್ಬೋದು. ಈ ಅನುಸಂಧಾನ ಮನಸ್ಸಿನಲ್ಲಿ ಇರಲಿಲ್ಲ ಅಂದರೆ ಅಷ್ಟೆಲ್ಲ ಮಾಡಿದ್ದು ವ್ಯರ್ಥವಾಗಿ ಹೋಗುತ್ತೆ. ಶಾಲಿಗ್ರಾಮವೇ ದೇವರಲ್ಲ, ಶಾಲಿಗ್ರಾಮದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿದು ಆ ಭಗವಂತನ
ಉಪಾಸನೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಆಗಲೇ ಅವನಿಗೆ ಉದ್ಧಾರ ಅಂತನ್ನುವ ಮಾತನ್ನು ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಅದನ್ನಿಲ್ಲಿ ನಾವು ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮನ ಮಾತಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.